ಅದನ್ನೇ ಮಾಡ್ಬೇಕಾಗಿರೋದು ಭಗವದ್ಗೀತೆಯಲ್ಲಿ. ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ಮುಟ್ಟಾಗಿರೋ ಹೆಣ್ಮಕ್ಳು ಓದಬಹುದು, ಯಾವ ಟೈಮ್ ಅಲ್ಲಿ ಓದ್ಬಹುದು ಅಥವಾ ಯಾರು ಓದ್ಬಹುದು ಇತ್ಯಾದಿ ಇತ್ಯಾದಿ. ನಾನು ಎಲ್ಲಿವರೆಗೂ ಚೇಂಜ್ ಆಗಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳೋವರೆಗೂ ಚೇಂಜ್ ಆಗಲ್ಲ. ನಾನು ಯಾರು ಅಂತ ನಾನು ತಿಳ್ಕೊಂಡ ತಕ್ಷಣ ನಾನು ಚೇಂಜ್ ಆಗಿ ಹೋಗ್ತೇನೆ. ಮೈಂಡ್ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಮೈಂಡಿಗೆ ಬರಲ್ಲ ಅಂತ. ಪವಾಡಗಳು ನಡೀತಾ ಇದಾವೆ ಅಂತ ನಾನು ಪವಾಡಗಳ ಮೇಲೆ ನಂಬಿಕೆ ಇಲ್ಲ, ನಾನು ನಂಬ್ತೀನಿ ಅಂತ ಪವಾಡಗಳು ನಡೀತವೆ. ಗೀತಾ ಕಂಠಪಾಠ ಅದು ಇದೆಲ್ಲ ನಡೀತಾ ಇರುತ್ತಲ್ಲ, ಇದ್ರ ಬಗ್ಗೆ ನಾನು ಭಗವದ್ಗೀತೆನ 10 ಸರಿ ಓದಿದ್ದೀನಿ, 150 ಸರಿ ಓದಿದ್ದೀನಿ ಅಂತೀನೋ, ಎಲ್ಲಿಗೆ ನಂಬರ್ ಆಡ್ ಮಾಡ್ತೀನೋ ಇಮಿಡಿಯೇಟ್ಲಿ ಯು ಲೂಸ್ ಇಟ್. ದೇವರೇ ನಗ್ನವಾಗಿರೋ ತರ ಯೋಚನೆಗಳು ಬರ್ತವೆ. ದೇವ್ರ ಜೊತೆ ನೀವು ಈ ತರ ಎಲ್ಲ ಯೋಚನೆ ಬರುತ್ತೆ. ಅವಾಗ ನೀವು ಸಡನ್ ಆಗಿ ಮಂತ್ರ, ತಂತ್ರ, ಯಂತ್ರ ಇವೆಲ್ಲ ಲೇಟರ್ ಬಂದಿರೋದು. ಇಟ್ಸ್ ಅ ಪಾರ್ಟ್ ಆಫ್ ತಂತ್ರ ಪ್ರಾಕ್ಟಿಸ್. ಅದ್ರ ಅಗೇನ್ಸ್ಟ್ ನಾನೇನಿಲ್ಲ. ನಾನು ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡ್ತಾ ಇಲ್ವಲ್ಲ, ದೇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಗೊತ್ತಿದ್ದವರಿಗೂ ಹಾಫ್ ಬೇಕ್ ನಾಲೆಡ್ಜ್. Until and unless you are distracting. ಅದ್ರ ಬಗ್ಗೆ ಅಷ್ಟು ಅರಿವು ಇರಬೇಕು. ಅಟ್ಲೀಸ್ಟ್ ಅದನ್ನ ಅಲ್ಲಿಗೆ ಪಾಸ್ ಆನ್ ಮಾಡುವಂತ ಜನರೇಷನ್ ಕೂಡ ಅದನ್ನ ಅಷ್ಟು ಅರಿವನ್ನ ಹೊಂದಿರ್ಬೇಕಲ್ವಾ. ಸಿಗಲ್ಲ ನನಗೆ. ನಾನು ಅವನಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನನಗೆ ಬೆಂಕಿ ಇಟ್ಕೊಂಡು ಬೇರೆಯವ್ರ ಮನೆಗೆ ದಾರಿ ತೋರಿಸೋದ್ರಲ್ಲಿ ಯಾವ ದೊಡ್ಡಸ್ತಿಗೆ ದೊಡ್ಡತನೂ ಇಲ್ಲ. ಈಗ ನಾನು ಅದನ್ನ ನೋಡ್ಬಿಟ್ಟು ಬಾಯಿ ಮುಚ್ಕೊಂಡಿದ್ದು ಪ್ರದೀಪ್ ನೋಡಕ್ ಬಿಟ್ಬಿಟ್ಟು ಪ್ರದೀಪ್ ನಿಮ್ಗೆ ಏನ್ ಕಾಣಿಸ್ತು ಅಂತಂದಿದ್ರೆ ಪ್ರದೀಪ್ ತಿಳ್ಕೊಂಡಿರೋದು ನನಗೆ ಸಿಕ್ತಿತ್ತಾ? ಮುಂದುವರಿತಾ ದಿಸ್ ಇಸ್ ಅ ಕ್ವೆಶ್ಚನ್ ದಟ್ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್. ಹುಟ್ಟಿದ ಮೇಲೆ ಜೀವನ ಹೆಂಗಿರ್ಬೋದಾ? ಹುಟ್ಟು ಅನ್ನೋದೇ ಇಲ್ಲ. ಏನ್ರ ಬಗ್ಗೆ ಮಾತಾಡ್ತಾ ಇದೆಯಾ? ನಥಿಂಗ್ ಚೇಂಜಸ್ ಅಂಟಿಲ್ ನಥಿಂಗ್ ಚೇಂಜಸ್.